ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಅಲೈನಲ್ಲಿರೋ ಅಂತಹ ಝೂಗೆ ಹೋಗ್ತಾ ಇದ್ದೀವಿ. ತುಂಬ ದಿನ ಆದಮೇಲೆ ವೀಡಿಯೋನ ಮಾಡ್ತಾ ಇದ್ದೀನಿ. ಪ್ಲೀಸ್ ಸಪೋರ್ಟ್ ಮಾಡಿ. ಆದಷ್ಟು ವೀಡಿಯೋಸ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇವತ್ತು ಹಾಲಿಡೇ ಇರೋದ್ರಿಂದ ನಾವು ಝೂ ಪಾರ್ಕ್ಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಯಾವ ರೀತಿ ಇರುತ್ತೆ, ಪ್ರಾಣಿಗಳೆಲ್ಲ ಯಾವ್ದ್ಯಾವ್ದು ಇರುತ್ತೆ ಅಂತ ನಿಮಗೆ ಶೇರ್ ಮಾಡ್ತೀನಿ ಈ ವಿಡಿಯೋದಲ್ಲಿ. ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಗುಂಡಣ್ಣ ಹಾಯ್ ಮಾಡು ಮಗನೇ, ಹಾಯ್ ಮಾಡು. ಹಾಗೆ ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ದಿನ ಆದಮೇಲೆ ವೀಡಿಯೋನ ಹಾಕ್ತಾ ಇದ್ದೀನಿ. ಯಾರೂ ಕೂಡ ಅನ್ಸಬ್ಸ್ಕ್ರೈಬ್ ಆಗಿಲ್ಲ. ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆಲ್ಲ. ಇನ್ಮೇಲೆ ವೀಡಿಯೋನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಹೋಗ್ತಾ ಇದ್ದೀವಿ. ಟೈಮು 11:30 ಆಗಿದೆ. 9 ಗಂಟೆಗೆ ಓಪನ್ ಇರುತ್ತೆ ಝೂ. ನಾವು ಪಾಪನ ರೆಡಿ ಮಾಡಿಸ್ಕೊಂಡು ನಾವು ರೆಡಿಯಾಗಿ ಹೋಗೋ ಅಷ್ಟರಲ್ಲಿ ಇಷ್ಟೊತ್ತಾಗ್ತಿದೆ ನೋಡಿ. ಈ ಥರ ವಿಂಟರ್ ಬಂತು ಅಂದರೆ ರೋಡ್ ಸೈಡೆಲ್ಲ ಈ ರೀತಿ ಗಿಡಗಳನ್ನ ಹಾಕಿರ್ತಾರೆ. ಫ್ಲವರ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ನಾವು ಇರೋ ಜಾಗದಿಂದ ಒಂದು 10 ಮಿನಿಟ್ಸ್ ಆಗ್ಬೋದು ಅಷ್ಟೇ ಝೂ ಪಾರ್ಕು. ಅಲ್ಲಿಗೆ ಹೋದ್ಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಗುಂಡು ಇಲ್ಲಿ ನೋಡು, ವೀಡಿಯೋ ನೋಡು. ಚಿನ್ನಮ್ಮ ಇಲ್ಲಿ ನೋಡು ಮಗನೇ. ಕೂದಲು ಬಿಟ್ಕೊಂಡ್ಬಿಟ್ರೆ ಅಂತೂ ನನ್ನ ಕೂದಲನ್ನೆಲ್ಲ ಇಟ್ಕೊಂಡು ಹಿಡಿತಾನೆ. ಹಾಯ್ ಮಾಡು. ಅಲೈನ್ ಝೂಗೆ ನಾವು ರೀಚ್ ಆಗಿ ಅಲ್ಲಿ ಕಾರ್ ಪಾರ್ಕಿಂಗ್ನ ಮಾಡಿ ನಾವು ನೆಡ್ಕೊಂಡು ಹೋಗ್ತಾ ಇದ್ದೀವಿ. ಕಾರ್ ಪಾರ್ಕಿಂಗ್ ತುಂಬ ದೂರ ಏನಿಲ್ಲ, ಅಲ್ಲೇ ಹತ್ರನೇ ಇದೆ. ಇದು ನೋಡಿ ಅಲೈನ್ ಝೂನ ಎಂಟ್ರೆನ್ಸ್. ಇದು ಯಾವ ರೀತಿ ಇದೆ ಎಂಟ್ರೆನ್ಸ್ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಪಾರ್ಕು ತುಂಬ ದೊಡ್ಡದಾಗಿದೆ. ಎಂಟ್ರೆನ್ಸ್ನಲ್ಲೇ ನೋಡಿ ಈ ರೀತಿ ನಮಗೆ ಅಟ್ರಾಕ್ಟಿವ್ ಆಗಿರುವಂತಹ ಅನಿಮಲ್ಸ್ದು ಸ್ಟ್ಯಾಚುನ ಇಟ್ಟಿದ್ದಾರೆ. ಹಾಗೆ ಅಲ್ಲಿಂದ ನಾವು ಸೆಕ್ಯೂರಿಟಿ ಚೆಕಪ್ ಇರುತ್ತೆ. ನಾವು ಏನು ಟಿಕೆಟನ್ನು ಬುಕ್ ಮಾಡ್ಕೊಂಡಿರ್ತೀವಿ ಮೊಬೈಲ್ನಲ್ಲಿ, ಅದನ್ನು ಇಲ್ಲಿ ಸ್ಕ್ಯಾನ್ ಮಾಡಿ ನಮಗೆ ಒಳಗಡೆ ಬಿಡ್ತಾರೆ. ನಾವು ಮೊಬೈಲ್ನಲ್ಲಿ ಟಿಕೆಟ್ನ ಬುಕ್ ಮಾಡ್ಕೊಳ್ಳಿಲ್ಲ ಅಂದರೆ ಡೈರೆಕ್ಟಾಗಿ ಅಲ್ಲೇ ಹೋಗಿ ಕೂಡ ಟಿಕೆಟನ್ನು ಕಲೆಕ್ಟ್ ಮಾಡ್ಕೋಬೋದು. ನಮ್ಮದು ಕೂಡ ಸೆಕ್ಯೂರಿಟಿ ಚೆಕಪ್ ಆಯಿತು. ನಾವು ಇನ್ಸೈಡ್ ಹೋದ್ವಿ. ನೋಡಿ ಈ ರೀತಿ ವೆಹಿಕಲ್ಸ್ ಕೂಡ ಇರುತ್ತೆ. ನಾವು ಪ್ರಾಣಿಗಳನ್ನ ವೆಹಿಕಲ್ಸಲ್ಲಿ ಕೂಡ ನೋಡ್ಬೋದು, ನೆಡ್ಕೊಂಡು ಹೋಗೋದಕ್ಕಾಗಲಿಲ್ಲ ಅಂದರೆ. ಗುಂಡಣ್ಣ ಅಂತೂ ಫುಲ್ ಖುಷಿಯಾಗಿ ಓಡಾಡ್ತಿದ್ದ. ಹಾಗೆ ನಾವು ಪ್ರಾಣಿಗಳನ್ನ ಅನಿಮಲ್ಸ್ನ ನೋಡೋಣ ಅಂತ ಹೋದ್ವಿ. ಸ್ಟಾರ್ಟಿಂಗ್ನಲ್ಲೇ ನಮಗೆ ಕಾರ್ನಲ್ಲಿ ಬರಬೇಕಾದ್ರೆ ಕಾಣಿಸಿದ್ದು ಇದು ಅನಿಮಲ್ಲು. ಅಲ್ಲಿ ನೇಮ್ನ ಕೂಡ ಮೆನ್ಷನ್ ಮಾಡಿರ್ತಾರೆ, ಯಾವುದ್ಯಾವುದು ಆ್ಯಂಡ್ ವೆಯ್ಟ್ ಎಷ್ಟಿರುತ್ತೆ, ಏನೇನೆಲ್ಲ ಫುಡ್ಡು ತಿನ್ನುತ್ತೆ ಅದು ಅಂತ. ಇದು ಒಂಥರ ನಮಗೆ ಜಿಂಕೆ ಥರ ಕಾಣಿಸ್ತು ನೋಡಿ. ನೇಮ್ ಕೂಡ ಅಲ್ಲಿ ಕೊಟ್ಟಿದ್ದಾರೆ. ಡಿಫ್ರೆಂಟ್ ಆಫ್ ಅನಿಮಲ್ಸ್ ಇದೆ, ತುಂಬ ವೆರೈಟೀಸ್. ಇದರಲ್ಲೇ ತುಂಬ ವೆರೈಟೀಸ್ ಕಾಣಿಸ್ತು ನಮಗೆ. ಸೊ ವೆಯ್ಟ್ ಎಷ್ಟಿರುತ್ತೆ ಈ ಥರ ಎಲ್ಲ ಕೊಟ್ಟಿದ್ದಾರೆ. ಸೊ ಅದು ಅನಿಮಲ್ನ ನೋಡಿಕೊಂಡು ನಾವು ನೆಕ್ಸ್ಟ್ ಅನಿಮಲ್ನ ನೋಡೋಣ ಅಂತ ಹೋದ್ವಿ. ನಮಗೆ ಕನ್ಫ್ಯೂಸ್ ಆಗಬಾರ್ದು ಅಂತ ಅವರು ಈ ರೀತಿ ಮ್ಯಾಪ್ನ ಕೊಟ್ಟಿರ್ತಾರೆ, ಅಲೈನ್ ಝೂ ಮ್ಯಾಪ್ ಅಂತ. ಇಲ್ಲಿ ನ್ಯಾವಿಗೇಷನ್ ಇರುತ್ತೆ, ಎಲ್ಲೆಲ್ಲಿ ಯಾವ್ಯಾವ ಅನಿಮಲ್ಸ್ ಇರುತ್ತೆ, ನಾವು ಯಾವ್ಯಾವ ರೂಟ್ನಲ್ಲಿ ಹೋಗಬೇಕು ಅಂತ ಕೊಟ್ಟಿರ್ತಾರೆ ನೋಡಿ. ಈ ರೀತಿ ಟ್ರೈನ್ ಮತ್ತು ಬಸ್ಸಸ್ಸು, ತುಂಬ ವೆರೈಟೀಸ್ ಆಫ್ ವೆಹಿಕಲ್ಸ್ ಇರುತ್ತೆ. ನಮಗೆ ಯಾವುದು ಬೇಕೋ ಅದನ್ನು ನಾವು ಅಮೌಂಟ್ನ ಪೇ ಮಾಡಿ ನಾವು ಇದರಲ್ಲಿ ಕೂಡ ನೋಡ್ಬೋದು. ನೋಡ್ತಾ ಇದ್ದೀರಾ, ಇಲ್ಲೊಂಥರ ಡಿಫ್ರೆಂಟಾಗಿರೋ ಅಂತಹ ಅನಿಮಲ್ ಇದೆ. ಅಂದರೆ ನೇಮ್ಗಳೇ ಯಾವ್ದ್ಯಾವುದು ಅಂತ ಗೊತ್ತಿರಲ್ಲ ನೋಡಿ. ಇಲ್ಲಿ ಮಂಕಿ ಇದೆ, ಡಿಫ್ರೆಂಟ್ ಆಫ್ ವೆರೈಟೀಸಲ್ಲಿ ಇರುತ್ತೆ ಇಲ್ಲೆಲ್ಲ. ಇಲ್ಲಿ ನೋಡಿ ಆಮೆ ಹೋಗ್ತಿದೆ ಚಿಕ್ಕದಾಗಿ. ನನ್ನ ಮಗ ನೋಡ್ತಿದ್ದ, ಅದು ಗ್ಲಾಸ್ನ ಫಿಕ್ಸ್ ಮಾಡಿದ್ರು ಅಲ್ಲಿ ಕುತ್ಕೊಂಡು ನೋಡೋ ಥರ. ಅವನಂತೂ ತುಂಬಾ ಎಂಜಾಯ್ ಮಾಡ್ದ. ನಮಗಂತೂ ತುಂಬ ಖುಷಿ ಆಯಿತು. ಇವಾಗ ಇಲ್ಲಿ ಟೈಗರ್ ಇರುತ್ತೆ ಅಂತ ಹೋದ್ವಿ. ಅದು ಮಲ್ಕೊಂಡಿತ್ತು, ದೂರದಲ್ಲಿತ್ತು. ನಿಮಗೆ ಝೂಮ್ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ. ಬಟ್ ಪ್ರಾಣಿಗಳು ಸ್ವಲ್ಪ ಕಡಿಮೆನೇ. ಪಂಚು ಲಾಸ್ಟು 1.5 ಇಯರ್ ಬ್ಯಾಕ್ ಹೋಗಿದ್ರಂತೆ, ಅವಾಗ ಸ್ವಲ್ಪ ಜಾಸ್ತಿ ಇತ್ತು. ಈ ಸಲ ಸ್ವಲ್ಪ ಕಡಿಮೆ ಇದೆ ಅಂತಿದ್ರು ನೋಡಿ. ಇಲ್ಲಿ ಯಾವ ರೀತಿ ಡಿಫ್ರೆಂಟಾಗಿದೆ ಅಂತ. ಕೆಳಗಡೆ ಎಲ್ಲ ಕೂದಲೆಲ್ಲ ಇದೆ, ಅದು ಕೊಂಬುಗಳೆಲ್ಲ ಎಷ್ಟು ದೊಡ್ಡದಾಗಿದೆ ನೋಡಿ. ಪಾಪು ಇಲ್ಲಿ ಗುಚ್ಚಕ್ಕಿ ಮರಿಗಳೆಲ್ಲ ಇತ್ತು, ಚಿಕ್ಕ ಬರ್ಡ್ಸ್ ಎಲ್ಲ. ಅದನ್ನೆಲ್ಲ ನೋಡ್ತಿದ್ದ, ಇಟ್ಕೊಳ್ಳೋದಕ್ಕೆ ಅಂತ ಓಡ್ತಿರೋನು. ಇಲ್ಲಿ ನೋಡಿ ಮೇಲ್ಗಡೆ ಕೂತ್ಕೊಂಡಿದೆ, ಎಷ್ಟು ಚೆನ್ನಾಗಿದೆ.
ಈ ಬರ್ಡ್ ನೇಮು ವಲ್ಚರ್ ಅಂತ ಅಂತೆ, ಅಂದರೆ ಮನುಷ್ಯಗಳನ್ನೇ ಇದು ತಿನ್ನುತ್ತಂತೆ. ನಾನು ಯಾವತ್ತೂ ಇದನ್ನು ನೋಡಿರಲಿಲ್ಲ. ನಮ್ಮ ಜೊತೆ ಬಂದಿದ್ರಲ್ಲ ಅವರು ಅಣ್ಣ ಹೇಳ್ತಿದ್ರು ಹಂಗಂತ. ನೋಡಿ ಯಾವ ರೀತಿ ಇದೆ ಅಂತ. ಕತ್ತು ಅಷ್ಟೇ ತುಂಬ ಒಂಥರ ಉದ್ದಕ್ಕಿತ್ತು. ಇಲ್ಲಿ ಕೊಟ್ಟಿದ್ದಾರೆ, ತೋರಿಸ್ತೀನಿ ಇರಿ ನಿಮಗೆ ಅದ್ರ ಡೀಟೇಲ್ಸ್ನೆಲ್ಲ. ಪ್ರತಿಯೊಂದು ಬರ್ಡ್ ಮತ್ತು ಅನಿಮಲ್ಸ್ದು ಕೂಡ ಅಲ್ಲಿ ಕೊಟ್ಟಿದ್ದರು. ಏನೇನು ತಿನ್ನುತ್ತೆ ಅದು ಮತ್ತು ವೆಯ್ಟು ಎಷ್ಟಿದೆ ಅಂತ ಎಲ್ಲ ನಿಮಗೆ ತೋರಿಸ್ತೀನಿ ಇರಿ. ಇಲ್ಲಿ ಗುಂಡಣ್ಣ ಅಂತೂ ಎತ್ಕೊಳೋದಕ್ಕೆ ಬರ್ತಾನೆ ಇರಲಿಲ್ಲ. ತುಂಬ ಡಿಫ್ರೆಂಟು ಬರ್ಡ್ಸು ಅನಿಮಲ್ಸ್ಗಳಿದ್ದು, ನಾನಂತೂ ನೋಡೇ ಇರಲಿಲ್ಲ. ಅಲ್ಲಿದೆ ನೋಡಿ ವಲ್ಚರ್ ಅಂತ. ಹಾಗೆ ನೆಕ್ಸ್ಟ್ ಅನಿಮಲ್ನ ನೋಡೋಣ ಅಂತ ಹೋದ್ವಿ. ಸಡನ್ನಾಗಿ ಟೈಗರು ಪಾಸ್ ಆಯಿತು. ಮತ್ತೆ ಬರುತ್ತೆ ಅಂತ ವೆಯ್ಟ್ ಮಾಡಿದ್ವಿ, ಬರಲೇ ಇಲ್ಲ ಅದನ್ನು. ಇಲ್ಲಿ ನೋಡಿ ಆವಾಗಲೇ ನೋಡಿದ್ವಲ್ಲ ಕೆಳಗಡೆ ಒಂದು ಸ್ವಲ್ಪ ಕೂದಲೆಲ್ಲ ಇತ್ತು, ಅದೇ ಥರ ಅನಿಮಲ್ ಇದು. ಬಟ್ ಇದರಲ್ಲಿ ಕೂದಲೆಲ್ಲ ಇಲ್ಲ, ಇದೊಂಥರ ಡಿಫ್ರೆಂಟಾಗಿದೆ. ಇಲ್ಲಿ ಬರ್ಡ್ಸ್ ಎಲ್ಲ ಹೋಗ್ತಿತ್ತು ಅಂತ ಗುಂಡಣ್ಣ ಅದರಿಂದನೇ ಹೋಗ್ತಿದ್ದ, ಅದನ್ನು ಕ್ಯಾಚ್ ಮಾಡೋದಕ್ಕೆ ಇಟ್ಕೊಳ್ಳೋದಕ್ಕೆ ಅಂತ. ಅದೆಲ್ಲ ಫ್ಲೈ ಆಗ್ತಿತ್ತು. ನಾನು ಬೀಳ್ತಿ, ಅಲ್ಲಿ ಸ್ವಲ್ಪ ಕಲ್ಲುಗಳೆಲ್ಲ ಇತ್ತು, ಬಿದ್ದಿನ ತಲೆಗೆಲ್ಲ ಏಟಾಗುತ್ತೆ ಅಂತ. ಬೇಡ ಬಾ ತೋರಿಸ್ತೀನಿ ಅಂತ ಹಂಗೆ ಏನೇನೋ ಮಾಡ್ಕೊಂಡು ಮೇಲ್ಗಡೆ ಎಲ್ಲ ಆರೋ ಕೂತ್ಕೊಂಡಿತ್ತು, ಅದನ್ನು ತೋರಿಸ್ತಿದ್ದೆ. ಅಲ್ಲಿಂದ ಹಾಗೆ ಸ್ವಲ್ಪ ಮುಂದೆ ಬಂದ್ವಿ. ಇಲ್ಲಿ ಡಕ್ಸ್ಗಳೆಲ್ಲ ಇತ್ತು ನೋಡಿ, ಬಾತುಕೋಳಿಗಳೆಲ್ಲ ನೀರೊಳಗಡೆ ಹೋಗ್ತಿತ್ತು. ಗುಂಡಣ್ಣನಿಗೆ ಹಸುವಾಗಿತ್ತು, ಅಳ್ತಿದ್ದ. ಸರಿ ಅಂತ ಅವನಿಗೆ ನಾನು ಎಲ್ಲೇ ಔಟ್ಸೈಡ್ ಹೋದ್ರೂ ಬಾಕ್ಸಲ್ಲಿ ಫುಡ್ನ ಕ್ಯಾರಿ ಮಾಡ್ತೀನಿ, ಫ್ರೂಟ್ಸ್ ಆಗಿರ್ಬೋದು ಏನಾದ್ರೂ. ಯಾಕೆಂದರೆ ಔಟ್ಸೈಡ್ ಫುಡ್ಡು ನಮಗೆ ಇಷ್ಟ ಆಗಲ್ಲ, ಔಟ್ಸೈಡ್ ತಿನ್ನೋದಕ್ಕಿಂತ ಮಕ್ಳುಗಳಿಗೆ ಆಗೋದಿಲ್ಲ ಅಂತ ಅವನಿಗೆ ಆರೆಂಜು ಬನಾನಾ ಸ್ವಲ್ಪ ಪ್ಯೂರಿ ತೊಗೊಂಡೋಗಿದ್ದೆ, ತಿನ್ನಿಸ್ತಿದ್ದೆ. ನಾವು ಬರ್ಗರ್ ಮತ್ತು ವೆಜ್ ರೋಲ್ನ ತೊಗೊಂಡು ನಾವು ಕೂಡ ಊಟನ ಮುಗಿಸ್ಕೊಂಡ್ವಿ. ನೆಕ್ಸ್ಟು ಇಲ್ಲಿ ನೋಡಿ ಚಿಂಪಾಂಜಿ ಅಲ್ಲೆಲ್ಲ ನಿಂತಿದ್ರು, ಅವ್ರಿಗೆಲ್ಲ ಶೋ ಕೊಡ್ತಿತ್ತು, ಚೆನ್ನಾಗಿತ್ತು. ಚಿಂಪಾಂಜಿ ಒಂಥರ ಜಂಪ್ ಮಾಡಿಕೊಂಡು, ಮತ್ತು ಅಲ್ಲೇ ಪಕ್ಕದಲ್ಲಿ ಆಸ್ಟ್ರಿಚ್ ಇತ್ತು, ಅದನ್ನು ಕೂಡ ನೋಡಿಕೊಂಡು ನೆಕ್ಸ್ಟು ಇಲ್ಲಿ ಸ್ವಲ್ಪ ಮುಂದೆ ಬಂದು ಇಲ್ಲಿ ಹಿಪ್ಪೋಪೊಟಮಸ್ ಇತ್ತು. ನೀರೊಳಗಡೆ ಎಲ್ಲ ಒಂದು 3-4 ಏನೋ ಇತ್ತು, ಇಲ್ಲಿ ಜಾಸ್ತಿ ಇರಲಿಲ್ಲ. ನೀರೆಲ್ಲ ತುಂಬ ಗ್ರೀನ್ ಇತ್ತು, ನಾವು ಅದೇ ಅಂದ್ಕೊತಿದ್ವಿ. ನೋಡಿ ಬಾಯೆಲ್ಲ ಓಪನ್ ಮಾಡ್ತಿದ್ದೆ, ಗುಂಡಣ್ಣನಿಗೂ ಕೂಡ ನಿಂತ್ಕೊಂಡು ತೋರಿಸ್ತಿದ್ದೆ ನಾನು. ಒಂದು 4 ಏನೋ ಇತ್ತು ಅನಿಸುತ್ತೆ, ತುಂಬ ದೊಡ್ಡದೆಲ್ಲ. ಅದು ನೋಡಿಕೊಂಡು ಮತ್ತೆ ಈ ಕಡೆ ಬಂದ್ವಿ. ಇಲ್ಲಿ ಗೊರಿಲಾಗಳಿದ್ವಿ. ಗೊರಿಲಾ ಅಂತೂ ಒಂದು 4-5 ಏನೋ ಇತ್ತು ಅನಿಸುತ್ತೆ. ಈಚೆ 1-2 ಏನೋ ಮೇವೇನೋ ತಿಂತಿತ್ತು. ಮತ್ತು ಇನ್ಸೈಡಲ್ಲಿ ಒಂದು 2-3 ಇದೆ, ಅಂದರೆ ಗುಹೆ ಥರ ಮಾಡಿದ್ರು. ಒಳಗಡೆ 1-2 ಇತ್ತು, ಈಚೆ 1-2 ಇತ್ತು, ಒಂದು 4-5 ಏನೋ ಇತ್ತು ಗೊರಿಲಾಗಳು. ಆ ಕಡೆ ಒಂದು ಕಾಣಿಸ್ತಿದೆ ನೋಡಿ, ಅದು ಅಲ್ಲಿ ಕುತ್ಕೊಂಡು ಹುಲ್ಲೇನೋ ತಿಂತಿತ್ತು, ಇದು ಈ ಕಡೆ ತಿಂತಿತ್ತು. ಗುಂಡಣ್ಣ ಅಂತೂ ಏನು ಹಿಂಗಿದೆಯಲ್ಲ, ಹಿಂಗೆಲ್ಲ ನೆಟ್ಕೊಂಡು ಹೋಗ್ತಿದ್ಯಲ್ಲ ಅಂತ ಹೇಳ್ಬಿಟ್ಟು ನೋಡ್ತಿದ್ದ. ಅದನ್ನು ನೋಡಿಕೊಂಡು ನಾವು ಆಗೇನೆ ಸ್ಯಾಂಡ್ ಕ್ಯಾಟ್ ಅಂತ ಇತ್ತು, ನೋಡೋಣ ಅಂತ ಹೋದ್ವಿ. ಮಣ್ಣು ಒಳಗಡೆ ಇರುವಂತಹ ಪ್ರಾಣಿಗಳಂತ. ಅದು ಕ್ಯಾಟ್ಗೆ ಎಷ್ಟು ದೊಡ್ಡದಾಗಿ ಬಿಲ್ಡಿಂಗ್ ಇತ್ತಂದರೆ 1-2-3 ಇತ್ತು. ಅದು ಮಣ್ಣೊಳಗಡೆ ಓಡಾಡ್ತಿತ್ತು ಆ ಕಡೆ ಈ ಕಡೆ. ಅಲ್ಲಿಂದ ಹಾಗೆ ಫೈನಲ್ ಆಗಿ ನಾವು ಜಿರಾಫೆನ ನೋಡೋಣ ಅಂತ ಹೋದ್ವಿ. ಜಿರಾಫೆಗಳು 2 ಇತ್ತು. ಇದು ಲಾಸ್ಟಲ್ಲಿ ಹೋದ್ವಿ ಜಿರಾಫೆನ ನೋಡೋದಕ್ಕೆ ಅಂತ. ಅದು ಕೂಡ ಇದು ಮೇವು ತೊಗೊಳ್ತಿತ್ತು. ಆಮೇಲೆ ಹಾಗೆ ಅಲ್ಲಿ ನೋಡ್ಕೊಂಡು ಕೂತ್ಕೊಂಡು ಒಂದು 10 ಮಿನಿಟ್ಸ್ ರಿಲ್ಯಾಕ್ಸ್ ಮಾಡಿದ್ವಿ. ಹಾಗೆ ಹೋಗ್ತಿದ್ವಿ, ಸಡನ್ನಾಗಿ ಟೈಗರ್ ಪಾಸ್ ಆಯಿತು. ಪಕ್ಕನೇ ಹೋಯ್ತು. ನಾನು ವೀಡಿಯೋ ಮಾಡೋಣ ಅಂತ ಮೊಬೈಲ್ ಎತ್ಕೊಳ್ಳೋ ಅಷ್ಟರಲ್ಲಿ ಅದು ಪಾಸಾಗಿ ಹೋಗ್ಬಿಡ್ತು ಮುಂದೆ. ಆ ಕಡೆ ಹೋಯ್ತಲ್ಲ ಇರುತ್ತೆ ಅಂದ್ಕೊಂಡು ನಾವು ಮತ್ತೆ ಆ ಕಡೆ ಹೋದ್ವಿ. ಮತ್ತೆ ಈ ಕಡೆ ಬರುತ್ತೆ ಅಂತ ಫೋಟೋ ತೊಗೊಳೋದಕ್ಕೆ ವೆಯ್ಟ್ ಮಾಡಿದ್ವಿ, ಬರಲೇ ಇಲ್ಲ ಅದು. ಗೈಸ್, ಇಲ್ಲೆಲ್ಲ ವಾಶ್ರೂಮ್ ಯಾವ ರೀತಿ ಇರುತ್ತೆ ಅಂತ ತೋರಿಸ್ತೀನಿ ನೋಡಿ, ಎಷ್ಟು ನೀಟಾಗಿದೆ ಅಂತ. AC ಕೂಡ ಇಟ್ಟಿದ್ದಾರೆ ಇಲ್ಲಿ, ತುಂಬಾ ಕ್ಲೀನಾಗಿದೆ. ಹ್ಯಾಂಡ್ ವಾಶ್ ಕೂಡ ಇದೆ ನೋಡಿ. ಈ ಥರ ಟ್ರೈಲಿ ಈ ಥರ ಪೇಪರ್ ಬರುತ್ತೆ. ನಾವು ನೋಡಿಕೊಂಡು ಫೈನಲಿ ಆ ದಿನನ ತುಂಬ ಖುಷಿಯಾಗಿ ಕಳೆದ್ವಿ ಝೂನಲ್ಲಿ. ಫಸ್ಟ್ ಟೈಮ್ ಹೋಗಿದ್ದು, ತುಂಬ ನೋಡೋ ಥರ ಅನಿಮಲ್ಸ್ ಇರಲಿಲ್ಲ, ಬಟ್ ಓಕೆ ಸ್ವಲ್ಪ ಇತ್ತು. ಒನ್ ಟೈಮ್ ಹೋಗಿ ನೋಡ್ಬೋದು. ನಮಗೂ ಸ್ವಲ್ಪ ಮನಸ್ಸಿಗೆ ಖುಷಿ ಆಯಿತು ಅನಿಮಲ್ಸ್ ಬರ್ಡ್ಸ್ನೆಲ್ಲ ನೋಡಿ. ಗುಂಡಣ್ಣನೂ ಕೂಡ ತುಂಬಾ ಖುಷಿಯಾಗಿದ್ದ, ಎಂಜಾಯ್ ಮಾಡ್ದ. ಲಾಸ್ಟಿಗೆ ಅಳು ಬಂದು ತುಂಬಾ ಹತ್ಬಿಟ್ಟ. ನಾನು ಹೆಂಗೆಂಗೋ ಮಾಡಿ ಸಮಾಧಾನ ಮಾಡಿ, ಮಕ್ಕನೂ ನೋಡಿ ಅವನು ಡಲ್ ಆಗಿದೆ.
ಐ ಹೋಪ್ ನಿಮ್ಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನನಗೆ ಗೊತ್ತಿರೋವಷ್ಟು ನಾನು ವಿವರಣೆ ಕೊಟ್ಟಿದ್ದೀನಿ ಈ ಅಲೈನ್ ಝೂ ಹೇಗಿರುತ್ತೆ ಅಂತ. ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.